ಫಾಲ್ಸ್ 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 ಮೇಲೆ ಎಷ್ಟು ಜನ ಹೋಗ್ತದೆ? ಇನ್ನೊಂದು 3-4 ಜನ ಬೈಕ್ ಹೋಗ್ತದೆ. ಇಲ್ಲಿಗೆ ಬಂದರೆ ಇಲ್ಲಿಗೆ ಗಾಡಿ ಸ್ಟಾಪು. ಮುಂದ್ಗಡೆ ಒಂದು ಬೇರೆ ಕಡೆ ಹೋಗುತ್ತೆ, ಗೊತ್ತಿಲ್ಲ ಅದು ಎಲ್ಲಿ ಹೋಗುತ್ತೆ ಅಂತ. ಅಲ್ಲಿಂದ ಆಲ್ರೆಡಿ ಕಾಡಲ್ಲೇ ಬಂದಿರೋದು ನಾವು. ಇಲ್ಲಿಂದ ಮತ್ತೆ ನಮ್ಮ ಕಾಡು ಪ್ರಯಾಣ ಶುರುವಾಗುತ್ತೆ. ನೋಡಿ ಅಲ್ಲಿದೆ ಫಾಲ್ಸು ಮೇಲ್ಗಡೆ, ಅಲ್ಲಿಂದ ಹೊರ್ಕೊಂಡು ಕೆಳಗಡೆ ಹೋಗ್ತಾ ಇದೆ. ಈ ಕಡೆ ನೋಡಿದ್ರೆ ದೊಡ್ಡ ಬಂಡೆ ಥರ ಇದೆ, ಅಲ್ಲೇನೋ ಗುಹೆ ಥರ ಇದೆ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು. ಹುಷಾರಿಲ್ಲದೆ ಇರೋ ನನ್ನ ರಾಣಿನ ಹುಷಾರು ಮಾಡಿಸಿ ಅವಳ ಜೊತೆಗೆ ಇವತ್ತು ಹೆಸರಿಲ್ಲದೆ ಇರೋ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿದ್ಮೇಲೆ ಈ ಫಾಲ್ಸ್ ಯಾವುದು ಅಂತ ನಿಮ್ಗೆ ಗೊತ್ತಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಇಲ್ಲಿ ಫಾಲ್ಸ್ ಇತ್ತು ಮೇಲೆ, ಇನ್ನೊಂದು ಫಾಲ್ಸ್ 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 ಮೇಲೆ ಎಷ್ಟು ದೇವಸ್ಥಾನ. ಎಷ್ಟು ಜನ ಹೋಗ್ತದೆ? ಇನ್ನೊಂದು 3-4 ಜನ ಬೈಕ್ ಹೋಗ್ತದೆ. ಸರಿ ಬರ್ರಿ. ಅವರು ಹೇಳಿರುವಂಥ ರೋಡಲ್ಲೇ ಮುಂದೆ ಹೋಗ್ತಾ ಇದ್ದೀವಿ. ಆದರೆ ಈ ರೋಡ್ ನೋಡಿ ತಲೆ ಕೆಟ್ಟೋಯ್ತು. ಯಾಕಂದರೆ 4-4.5 ಕಿಲೋಮೀಟ್ರು ಡೆಡ್ಲಿ ಆಫ್ ರೋಡಿಂಗ್ ಇದೆ ಇದಂತೂ. ಇದೇ ರೋಡಲ್ಲಿ ಡೈಲಿ ಹೋಗ್ತಾ ಇದ್ರೆ ಮಾರನೇ ದಿನ ನಿಂತರೆ ಮಂಡಿ ನೋವು ಬರುತ್ತೆ, ಕುಂತ್ರೆ ಕುಂಡಿ ನೋವು ಬರುತ್ತೆ. ಓ ಅಂತೂ ಇಂತೂ ಬಂದೇ ಬಿಟ್ವಿ. ಆಲ್ರೆಡಿ ನಮ್ಗಿಂತ ಮುಂಚೆ ಯಾರೋ ಹೋಗಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ? ನಾವು ಆ ಕಡೆಯಿಂದ ಬಂದಿರೋದು. ಇಲ್ಲಿಗೆ ಬಂದರೆ ಇಲ್ಲಿಗೆ ಗಾಡಿ ಸ್ಟಾಪು. ಮುಂದ್ಗಡೆ ಒಂದು ಬೇರೆ ಕಡೆ ಹೋಗುತ್ತೆ, ಗೊತ್ತಿಲ್ಲ ಅದು ಎಲ್ಲಿ ಹೋಗುತ್ತೆ ಅಂತ. ಇಲ್ಲಿಂದ ಒಂದು ಕಾಡು ದಾರಿ ಇದೆ, ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈ ಒಂದು ಫಾಲ್ಸ್ಗೆ ಹೋಗೋದಕ್ಕೆ ಸರಿಯಾದ ರೂಟ್ ಇಲ್ಲ. ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಕಲ್ಲೆಲ್ಲ ಜಾರ್ತಾ ಇದೆ. ಇಲ್ಲಿ ಬಂದರೆ ಇಲ್ಲೊಂದು ಚಿಕ್ಕ ತೊರೆ ಥರ ಇದೆ, ಇದರಲ್ಲಿ ಕೈ ಕಾಲು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಆಲ್ರೆಡಿ ಕಾಡಲ್ಲೇ ಬಂದಿರೋದು ನಾವು. ಇಲ್ಲಿಂದ ಮತ್ತೆ ನಮ್ಮ ಕಾಡು ಪ್ರಯಾಣ ಶುರುವಾಗುತ್ತೆ. ಮುಂದೆ ಏನಾಗುತ್ತೆ, ಈ ಪ್ಲೇಸಲ್ಲಿ ಏನೇನು ಸಿಗುತ್ತೆ ಎಲ್ಲವನ್ನ ನಿಮ್ಮ ಮುಂದೆ ತಂದಿರ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ದಯವಿಟ್ಟು ನನ್ನ ಜೊತೆ ಹೆಜ್ಜೆ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಆ ಕಾಡು ದಾರಿಯಿಂದ ಸ್ವಲ್ಪ ದೂರ ನಡ್ಕೊಂಡು ಬಂದ ತಕ್ಷಣ ನಿಮಗೆ ಫಾಲ್ಸ್ನ ವ್ಯೂವನ್ನು ಕೆಳಗಡೆ ನೋಡ್ತಾ ಇದ್ದೀರಾ ಏನು ನೋಡಿ, ಅಲ್ಲಿದೆ ಫಾಲ್ಸು ಮೇಲ್ಗಡೆ, ಅಲ್ಲಿಂದ ಹೊರ್ಕೊಂಡು ಕೆಳಗಡೆ ಹೋಗ್ತಾ ಇದೆ. ಆಲ್ಮೋಸ್ಟ್ ನಾನು ಹೋಗಿರೋ ಫಾಲ್ಸ್ಗಳಲ್ಲಿ ತುಂಬ ನಡೆಯೋದಿತ್ತು, ಆದರೆ ಈ ಫಾಲ್ಸ್ಗೆ ಏನು ನಡೆಯೋದೇನಿಲ್ಲ. ಅಲ್ಲಿವರೆಗೂ ಆಫ್ ರೋಡ್ ಗಾಡೀಲಿ ಅಲ್ಲಿವರೆಗೂ ಗಾಡೀಲಿ ಆಫ್ ರೋಡ್ ಮಾಡ್ಕೊಂಡು ಬರ್ಬೋದು. ಇಲ್ಲಿಂದ ಒಂದು 200-300 ಮೀಟ್ರ್ ಬಂದಿದ್ದೀವಿ ಅಷ್ಟೇ. ಆಲ್ರೆಡಿ ಫಾಲ್ಸ್ ಸಿಕ್ಕಾಗಿದೆ, ಅಂದರೆ ಕಣ್ಣಿಗೆ ಕಾಣಿಸ್ತಾ ಇದೆ. ಇನ್ನೂ ಅದ್ರ ಹತ್ರ ಹೋಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡೋಣ. ಈ ಕಡೆ ನೋಡಿದ್ರೆ ದೊಡ್ಡ ಬಂಡೆ ಥರ ಇದೆ, ಅಲ್ಲೇನೋ ಗುಹೆ ಥರ ಇದೆ. ಬಟ್ ನಮಗದು ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ಫಾಲ್ಸು. ಹಾಗಾಗಿ ಬಂಡೆಯ ಪಕ್ಕದಲ್ಲೇ ಒಂದು ದಾರಿ ಇದೆಯಲ್ಲ, ಅದರಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ದಾರಿಲಿ ನೋಡ್ಬೋದು ನೀರೆಲ್ಲ ಬರ್ತಾ ಇದೆ. ಇಲ್ಲೊಂದು ಮರ ಬಿದ್ದುಬಿಟ್ಟಿದೆ, ಒಳಗಡೆ ಹೋಗುವಂಥ ಪ್ರಯತ್ನ. ಸಖತ್ ಸಿಪ್ಪದೆ.
ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಇದು ಜಸ್ಟ್ ಈ ವ್ಯೂ ಅಷ್ಟೇ. ಸ್ವಲ್ಪ ಹತ್ತಿರದಿಂದ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಬನ್ನಿ. ಇಲ್ಲೊಂದು ಕಾರ್ ದಾರಿ ಇದೆ, ಅದ್ರ ಒಳಗಡೆಯಿಂದ ಒಂದು 4 ಹೆಜ್ಜೆ ನಡಿಬೇಕಷ್ಟೆ. ಇವತ್ತು ಮಳೆ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಅನುಕೂಲಕರವಾದ ವಾತಾವರಣ ನಿರ್ಮಿತವಾಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಹತ್ತಿರದಲ್ಲಿದ್ದೀವಿ. ಎದುರುಗಡೆ ನೋಡ್ತಾ ಇರ್ಬೋದು, ನೀವೇ ನೋಡ್ತಾ ಇದ್ದೀರಾ, ಆವಾಗಿದ್ದಂಥ ಜಾಗ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಇಲ್ಲಿಂದ ನೋಡಿದ್ರೆ ಫಾಲ್ಸ್. ಇದಿಷ್ಟು ಈ ವ್ಯೂ ನೋಡಿದ್ರಲ್ಲ, ಈಗ ಸ್ವಲ್ಪ ಮೇಲ್ಗಡೆ ಹೋಗಿ ಮೇಲ್ಗಡೆ ಇರುವಂಥ ವ್ಯೂವನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡೋಣ ಬನ್ನಿ. ಇಲ್ಲಿ ಬಂದ ಮೇಲೆ ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥ ಜವಾಬ್ದಾರಿ ನಂದು, ಆದರೆ ಸಂಪೂರ್ಣ ವಿಡಿಯೋವನ್ನು ನೋಡುವಂಥ ಜವಾಬ್ದಾರಿ ಕೂಡ ನಿಮ್ಮದಾಗಿರುತ್ತೆ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇಲ್ಲಿ ಮೇಲ್ಗಡೆ ಏನು ಕಾಣ್ತಾ ಇದ್ದೀರಾ, ಇದರಿಂದ ಮೇಲ್ಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಚಪ್ಪಲಿಗಳನ್ನು ಇಲ್ಲಿಟ್ಟು ಮುಂದ್ಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಈ ಜಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಯಾಕೆ ನಮ್ಮ ಚಪ್ಪಲಿ ಕಳಿಸಿದೆ ಅಂತ. ಹಂಗಿದೆ, ಸ್ಲಿಪ್ ಆಗುತ್ತೆ. ಹತ್ಕೊಂಡು ಬಂದಿದ್ದೀನಿ. ಕೆಳಗಡೆ ನೋಡ್ಬೋದು ಹೆಂಗಿದೆ.
ನೀವೇನು ಕೆಳಗಡೆ ನೋಡ್ತಾ ಇದ್ದೀರಾ ಆ ಕೆಳಗಡೆಯಿಂದ ಹತ್ಕೊಂಡು ಮೇಲ್ಗಡೆ ಬಂದಿದ್ದೀನಿ. ಇಲ್ಲಿಂದ ಮತ್ತೆ ಮುಂದ್ಗಡೆ ಆ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಮೇಲ್ಗಡೆ ನೋಡ್ಬೋದು. ಸರಿ ಗುರುಗಳೇ, ಇಲ್ಲಿಂದ ಹೊರಡುವಂಥ ಸಮಯ ಬಂತು. ಆದರೆ ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸಿಗೋಣ. ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಗೊತ್ತಿಲ್ಲದ ಫಾಲ್ಸ್ನ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಬಾಯ್. ಅನ್ನೊಂದು ಆಸೆ ಏನಪ್ಪಾ ಅಂದ್ರ ಕರ್ನಾಡು ಇರೋವರೆಗೂ 100 ಅಲ್ಲ 1000 ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು, ನಿಮ್ಮ ಪ್ರೀತಿ ಋಣ ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದೇನಪ್ಪಾ ಅಂದ್ರೆ ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ, ನಿಮ್ಮ ಪ್ರೀತಿಯ ಶಂಕರ್ನಾಥ್.